ಓಂ ನಮಃ ಶಿವಾಯ. ಯಲ್ಲಾಪುರದಿಂದ 3 ಕಿಲೋಮೀಟರ್ ದೂರದಲ್ಲಿ ಮುಂಡಗೋಡ ರಸ್ತೆಯಲ್ಲಿ ಸಾಗಿ ಎಡಭಾಗದ ಲಿಂಗ್ಯಾನಕೊಪ್ಪದ ಕೆರೆ ದಾಟಿದರೆ ಶ್ರೀರಾಮಲಿಂಗನ ಸನ್ನಿಧಿ ನಮಗೆ ಗೋಚರವಾಗುವುದು. ಕದಂಬರ ಕಾಲದ ದೇವಸ್ಥಾನ ಇದೆಂದು ಇತಿಹಾಸ ಹೇಳುತ್ತದೆ. ನಿಸರ್ಗದ ಮಧ್ಯೆ ರಮಣೀಯ ಸೌಂದರ್ಯದಲ್ಲಿ ಲಿಂಗರೂಪನಾದಂತಹ ಈಶ್ವರನನ್ನು ಪ್ರಾರ್ಥಿಸುವುದೇ ನಮ್ಮ ಸೌಭಾಗ್ಯ. ಶಿವರಾತ್ರಿಯ ದಿನವಾದ ಇಂದು ನಾವು ಈ ರಾಮಲಿಂಗೇಶ್ವರ ಸನ್ನಿಧಾನಕ್ಕೆ ಹೋಗಿದ್ದೆವು. ಇಲ್ಲಿ ಬಿಲ್ವಾರ್ಚನೆ, ರುದ್ರಾಭಿಷೇಕ, ಈಶ್ವರನಿಗೆ ಸಂಬಂಧಂತೆ ಇನ್ನುಳಿದ ಎಲ್ಲ ಜಪ ತಪಗಳು ಕೂಡ ಇಂದು ನಡೆಯುತ್ತವೆ. ಹಲವಾರು ಭಕ್ತರು ದೂರದಿಂದ ಬಂದು ಶ್ರೀರಾಮಲಿಂಗೇಶ್ವರನ ಕೃಪೆಗೆ ಪಾತ್ರರಾಗಬೇಕೆಂದು ಪೂಜಿಸಿ ಇಲ್ಲಿಂದ ತೆರಳುತ್ತಾರೆ. ವಿಶೇಷವಾಗಿ ಶಿವರಾತ್ರಿಯ ದಿನ ಭಕ್ತರು ಉಪವಾಸವಿದ್ದು ಶಿವನೊಂದಿಗೆ ಬಂದು ತಮ್ಮ ಮನೋ ಇಚ್ಛೆಯನ್ನು ಪ್ರಾರ್ಥಿಸುವುದರ ಮೂಲಕ ಇಲ್ಲಿ ಪಡೆಯುತ್ತಾರೆಂಬ ವದಂತಿಗಳು ಇವೆ. ದೇವರಿಗೆ ಎಳೆನೀರಿನ ಅಭಿಷೇಕ ಕೂಡ ಇಲ್ಲಿ ಮಾಡಲಾಗುವುದು ವಿಶೇಷವಾಗಿರುತ್ತದೆ. ಇನ್ನು ಭಕ್ತರು ಪತ್ರೆಯ ಮೂಲಕ ದೇವರನ್ನು ಪ್ರಾರ್ಥಿಸಿ ದೇವರಿಗೆ ತಂದಂತಹ ತೆಂಗಿನಕಾಯಿಯನ್ನು ನಡೆಸಿ ಅದನ್ನು ಪ್ರಸಾದ ರೂಪವಾಗಿ ತಮ್ಮ ಮನೆಗಳಿಗೆ ತೆಗೆದುಕೊಂಡು ಸಾಗುತ್ತಾರೆ. ಮನಸ್ಸಿನಿಂದ ಪ್ರಾರ್ಥಿಸಿದರೆ ರಾಮಲಿಂಗೇಶ್ವರನು ಅದಕ್ಕೆ ತಕ್ಕದಾದಂತಹ ಉತ್ತರವನ್ನು ಕೊಟ್ಟೇ ಕೊಡುತ್ತಾನೆ, ಆ ಕಷ್ಟವನ್ನು ಬಗೆಹರಿಸುತ್ತಾನೆ ಎಂಬಂತಹ ನಂಬಿಕೆಯಿಂದ ವಿವಿಧೆಡೆಗಳಿಂದ ಭಕ್ತಾದಿಗಳು ತಮ್ಮ ಕಷ್ಟ ಪರಿಹಾರಕ್ಕಾಗಿ ಈ ದೇವನಲ್ಲಿ ಬಂದು ಪ್ರಾರ್ಥಿಸುತ್ತಾರೆ. ಅಂತೆಯೇ ಪ್ರಾರ್ಥಿಸಿ ಮನಸ್ಸಿಗೆ ನೆಮ್ಮದಿಯನ್ನು ತಂದುಕೊಂಡು ಅಲ್ಲಿಂದ ತಮ್ಮ ಪ್ರಯಾಣವನ್ನು ಮುಂದುವರಿಸುತ್ತಾರೆ. ಅಂತೆಯೇ ನಾವು ಕೂಡ ಈ ದಿನ ರಾಮಲಿಂಗೇಶ್ವರನ ಸನ್ನಿಧಿಯಲ್ಲಿ ದೇವನಲ್ಲಿ ಪ್ರಾರ್ಥಿಸಿಕೊಂಡು ಅತಿಯಾದ ನಿರಾಳವಾದ ಖುಷಿಯಿಂದ ಮನಸ್ಸಿನಿಂದ ನಾವು ನಮ್ಮ ಪ್ರಯಾಣವನ್ನು ಪ್ರಾರಂಭಿಸಿದೆವು. ಶ್ರೀನಿವಾಸ್ ಭಟ್ರ ಮಾಹಿತಿ ಕೇಳಿ. ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನ ಲಿಂಗ್ಯಾನಕೊಪ್ಪ ಬಹಳ ಪುರಾತನವಾದಂಥ ದೇವಸ್ಥಾನ. ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕದಂಬರ ಕಾಲದ ಇತಿಹಾಸದಲ್ಲಿ ಅತ್ಯಂತ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದ ದೇವಸ್ಥಾನ ಒಂದು ನಿರ್ಣಯ ಆಗಿ ಜೀರ್ಣಾವಸ್ಥೆಯಲ್ಲಿದ್ದ ದೇವಸ್ಥಾನವನ್ನು 2010ರಲ್ಲಿ ಅಷ್ಟಮಂಗಲ ಪ್ರಶ್ನೆ ಹಾಕಿ ಆಮೇಲೆ ಒಂದು ಯೋಗ್ಯ ವಾಸ್ತು ತಜ್ಞರ ಪ್ರಕಾರ ನಕ್ಷೆ ಮಾಡ್ಕೊಂಡು 2014ರಲ್ಲಿ ಪ್ರತಿಷ್ಠೆ ಮಾಡಿದ್ವಿ ರಾಮಲಿಂಗೇಶ್ವರ ದೇವಸ್ಥಾನ. ಅಲ್ಲಿಂದ ನಿರಂತರವಾಗಿ ನಿತ್ಯ ಪೂಜೆ ಎಲ್ಲ ನಡೆದುಕೊಂಡು ಬರ್ತಾಯಿದ್ದು. ವಿಶೇಷ ಪೂಜೆಗಳು ಹೇಗೆ ಶಿವರಾತ್ರಿ, ಕಾರ್ತಿಕದಲ್ಲಿ ಶ್ರಾವಣ ಸೋಮವಾರಗಳು, ಈಗೆಲ್ಲ ವಿಶೇಷ ಪೂಜೆಗಳನ್ನು ಕೂಡ ಊರಿನ ಜನರು ಎಲ್ಲ ಅತ್ಯಂತ ಭಕ್ತಿ ಭಾವದಿಂದ ಬಂದು ನಡ್ಕೊಂಡು ಬರ್ತಾಯಿದ್ದು. ಈಗ ಕಳೆದ ಸುಮಾರು ಒಂದು 15 ದಿವಸದಿಂದ ಇಲ್ಲೊಂದು ಮಹಾರುದ್ರ ಯಾಗವೂ ನಡೆಯಿತು. ಇಡೀ ಸಹಸ್ರಳ್ಳಿ ಗ್ರಾಮದ ಅಷ್ಟು ಜನರ ಸುಮಾರು 60 ಜನ ವೈದಿಕರು ಬಂದು ಮಹಾರುದ್ರ ಪುರಸ್ಕರಣ ಮಾಡಿ ಮರುದಿವಸ ಮಹಾರುದ್ರ ಹವನ ಎಲ್ಲ ಮಾಡ್ತಾಯಿದ್ದೋ. ಇಲ್ಲಿ ಎಲ್ಲ ತಕ್ಕ ಮಟ್ಟಿಗೆ ವ್ಯವಸ್ಥೆ ನಾವು ಕಮಿಟಿಯೂ ಕೂಡ ಮಾಡ್ತಾಯಿದ್ದೋ. ಅತ್ಯಂತ ಭಕ್ತಿಯಿಂದ ಜನ ಬಂದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದರೆ ಇಲ್ಲಿ ಒಂದು ದೇವಸ್ಥಾನದ ಅತ್ಯಂತ ಪ್ರಸಿದ್ಧವಾದ ಮತ್ತು ಶಕ್ತಿಯುತವಾದಂಥ ಸ್ಥಾನ. ಜನ ರಾಮಲಿಂಗೇಶ್ವರನ ಕೃಪೆ ತಗೊಳ್ಳೋಳಿ ಎಲ್ಲರಲ್ಲೂ ವಿನಂತಿ ಮಾಡ್ಕೊಳ್ತೀವಿ. ನನ್ನ ಹೆಸರು ಕೃಷ್ಣಮೂರ್ತಿ ಹೆಗಡೆಹಳ್ಳಿ. ಇದು ರಾಮಲಿಂಗೇಶ್ವರ ದೇವಸ್ಥಾನ ಲಿಂಗ್ಯಾನಕೊಪ್ಪ, ಇದು ಇಲ್ಲಿಯ ಗ್ರಾಮ ದೇವಸ್ಥಾನ. ಇಲ್ಲಿ ಇವತ್ತು ಶಿವರಾತ್ರಿ ವಿಶೇಷ ಪೂಜೆ ಮತ್ತು ಅನುಷ್ಠಾನಕ್ಕೆ ಅವಕಾಶ ಇದ್ದು, ಇಲ್ಲಿ ಪೂಜೆಯ ವಿಶೇಷ ಅಂತಂದರೆ ರುದ್ರಾಭಿಷೇಕ, ತಿಲಾರ್ಚನೆ ಮತ್ತು ಬಿಲ್ವಾರ್ಚನೆ ಪತ್ರೆ ತಂದ್ರೆ ಮಾತ್ರ ಇದಿಷ್ಟ ಅವಕಾಶ ಇದ್ದು, ಹಣ್ಣು ಕಾಯಿ ವ್ಯವಸ್ಥೆ ಇದ್ದು ಬಂದು ಯಾರು ಬೇಕಾದ್ರೂ ಇದಿಷ್ಟನ್ನು ಪೂರೈಸ್ಕೊಂಡು ಹೋಗ್ಲಾಗ್ತದೆ. ಇಲ್ಲಿ ಪಾನಕ ಸೇವೆ ಕೂಡ ಲಭ್ಯವಾಗಿರ್ತದೆ. ಶಿವರಾತ್ರಿಯ ದಿನ ನಿಸರ್ಗದ ಮಡಿಲಲ್ಲಿ ಸುಮಾರು 40 ಎಕರೆಯಷ್ಟು ದೊಡ್ಡದಾದ ಕೆರೆಯನ್ನು ದಾಟಿ ಬಂದು ಈ ರಮಣೀಯ ದೇವಸ್ಥಾನವನ್ನು ನೋಡುವುದರಿಂದ ನಮಗೂ ಕೂಡ ಸಂತೋಷವಾಯಿತು. ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ. ಧನ್ಯವಾದ.